ವೆಲ್ಕಮ್ ಬ್ಯಾಕ್. ಇಡೀ ಗ್ರಾಮದಲ್ಲಿ ಜಾತ್ರೆ ಸಂಭ್ರಮ, ಆದರೆ ಗ್ರಾಮಸ್ಥರಿಗೆ ಮಾತ್ರ ನೆಮ್ಮದಿ ಇಲ್ಲ. ಕುಡಿಯೋ ನೀರು, ಬಳಸೋ ನೀರಿಗಾಗಿ ನಿತ್ಯ ಪರಿತಪಿಸೋ ಪರಿಸ್ಥಿತಿ ಇದೆ. ಈ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ. ಕುಡಿಯೋ ನೀರಿಗೂ 3 ಕಿಲೋಮೀಟರ್, ಬಟ್ಟೆ ತೊಳೆಯೋದಕ್ಕೂ 3 ಕಿಲೋಮೀಟರ್. ಬಾಗಲಕೋಟೆ ಜಿಲ್ಲೆ ಬೂದಿನಗಡ ಗ್ರಾಮಸ್ಥರು ನಿತ್ಯ ಈ 3 ಕಿಲೋಮೀಟರ್ ಸಂಚರಿಸಲೇಬೇಕು. ಹೌದು, ಬೂದಿನಗಡ ಗ್ರಾಮದಲ್ಲಿ ನೀರಿಗೆ ಎಷ್ಟು ಬರವಿದೆ ಅನ್ನೋದಕ್ಕೆ ಈ ದೃಶ್ಯಗಳೇ ಸಾಕ್ಷಿ. ಇಲ್ಲಿ ಗ್ರಾಮಸ್ಥರು ನೀರಿಗಾಗಿ 3 ಕಿಲೋಮೀಟರ್ ದೂರದ ಜಮೀನಿಗೆ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಾವಿರ ಬಾರಿ ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ ಈ ಬಗ್ಗೆ ದೂರು ನೀಡಿದ್ರೂ ಪ್ರಯೋಜನವಾಗಿಲ್ಲ. ನಮಗೆ ನೀರಿನ ಸಮಸ್ಯೆ ತಪ್ಪಿಲ್ಲ. 3 ದಿನ ಆಯ್ತು ನಡ್ಕೊಂತ ಬರೋದು, ಒತ್ತುಗಾಡಿ ತೊಗೊಂಡು ಅಲ್ಲಿಂದ ಇಲ್ಲಿ 3 ಕಿಲೋಮೀಟರ್ ಆಗುತ್ತೆ ನಡ್ಕೊಂತ ಹೋಗೋದು ಮಾಡ್ತೀವಿ. ಮತ್ತು ಈ ಜಾತ್ರೆ ಮುದ್ದಾಮ್ ಈ ಥರ ಆಗುತ್ತೆ. ನೀರಿನ ಸಮಸ್ಯೆ ಈ ಊರಿಗೆ ಕಾಲದಿಂದ ಹಿಂಗೆ ಐತಿದೆ. ಅದ್ರದ್ದು ಸಮಸ್ಯೆ ಯಾರು ತೀರ್ಸೋವಲ್ರಿ. ಅದ್ರದ್ದು ಸೊಲ್ಯೂಷನ್ ಸಿಗೋಲ್ಲಂಗೆ ಆಗೈತಿ ನಮ್ಮ ಊರಿಗೆ. ಹಂಗೆ ಹೋಗೋದು ತೊಗೊಂಬರೋದು ಬರೀ ಇದಾಗೈತಿ. ಅದ್ರದ್ದು ಪರಿಹಾರ ಪೂರ್ತಿ ನಮ್ಗೆ ಇದು ಮಾಡುವಂಗೆ ಮಾಡಿ. ಟ್ಯಾಂಕ್ ಐತಿ, ಟ್ಯಾಂಕ್ನ ನೀರಿಲ್ಲ ಅಂತಾರೆ, ಟ್ಯಾಂಕ್ ಇಲ್ಲ ಅಂತಾರೆ. ಇದ್ದರೂ ಇಲ್ಲಾರ್ದಂಗೆ ನಮ್ಗೆ ಈಗ ಏನು ಮಾಡೋಕ್ಕಾಗಲ್ಲ. ಹಂಗೆ ಊರ ನೀರು ಇರ್ತೈತಿ, ಒಮ್ಮೆ ನೀರು ಬಿಡ್ತಾರ, ಒಮ್ಮೆ ಬಿಡಲ್ಲ. ಒಟ್ನಲ್ಲಿ ನೀರಿಗಾಗಿ ನಿತ್ಯ ಬಂಡಿ ಏರಿ ಹೋಗುವಂತಹ ಜನರ ಸಮಸ್ಯೆಗೆ ಅದ್ಯಾವಾಗ ಮುಕ್ತಿ ಸಿಗುತ್ತೋ ಕಾದು ನೋಡಬೇಕು. ಸಿದ್ದು ದುತ್ತರಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಇದಾಗಿತ್ತು ಇವತ್ತಿನ ನಿಮ್ಮೂರಲ್ಲಿ ಆರ್ ಕನ್ನಡ. ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.